ಆಪರೇಷನ್ ಸಿಂಧೂರ ನಿಂತಿಲ್ಲ, ಕೆಣಕಿದ್ರೆ ಸುಮ್ಮನಿರಲ್ಲ. ಪಾಕಿಸ್ತಾನಕ್ಕೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟ ಭಾರತೀಯ ಸೇನೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಗಿದಿಲ್ಲ, ಕೆಣಕಿದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಕೊಟ್ಟಂತಹ ಎಚ್ಚರಿಕೆ. ಪಾಕ್ ಕದನ ವಿರಾಮ ಏನಾದರೂ ಉಲ್ಲಂಘನೆಗೆ ಪ್ರಯತ್ನ ಪಟ್ಟರೆ ಭಾರತ ತಕ್ಕ ತಿರುಗೇಟನ್ನ ನೀಡುತ್ತೆ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ, ಮುಂದುವರಿಯಲಿದೆ. ಭಾರತೀಯ ವಾಯುಸೇನೆಯಿಂದ ಮಹತ್ವದ ಘೋಷಣೆಯಾಗಿದೆ. ಪಾಕ್ ಪ್ರಚೋದನೆ ಕೊಟ್ರೆ ಪ್ರತ್ಯುತ್ತರ ಫಿಕ್ಸ್ ಅಂತ ಐಎಎಫ್ ಹೇಳಿದೆ. ವಾಯುಸೇನೆ ತನಗೆ ವಹಿಸಿದ್ದ ಟಾಸ್ಕ್ ಯಶಸ್ವಿಯಾಗಿ ನಿರ್ವಹಿಸಿದೆ. ಯಾವುದೇ ವದಂತಿ, ಸುಳ್ಳು ವದಂತಿಗಳಿಗೆ, ಸುದ್ದಿಗಳಿಗೆ ಕಿವಿಗೊಡಬೇಡಿ. ಇದು ಐಎಎಫ್ ನಿಂದ ಬಂದಂತಹ ಮೆಸೇಜ್. ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಸರಿಯಾದ ಸಮಯದಲ್ಲಿ ಸೂಕ್ತ ಮಾಹಿತಿಗಳನ್ನು ಹಂಚಿಕೊಳ್ಳಲಾಗುವುದು. ಭಾರತೀಯ ವಾಯುಪಡೆ ಐಎಎಫ್ ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಯೋಜಿಸಲಾದಂತಹ ಕಾರ್ಯಗಳನ್ನು ಅತ್ಯಂತ ನಿಖರತೆ ಮತ್ತು ವೃತ್ತಿಪರತೆಯಿಂದ ಯಶಸ್ವಿಯಾಗಿ ನಿರ್ವಹಿಸಿದೆ. ಈ ಕಾರ್ಯಾಚರಣೆಗಳನ್ನು ರಾಷ್ಟ್ರೀಯ ಉದ್ದೇಶಗಳಿಗೆ ಅನುಗುಣವಾಗಿ ಯೋಜಿತ ಮತ್ತು ರಹಸ್ಯ ರೀತಿಯಲ್ಲಿ ನಡೆಸಲಾಯಿತು. ಟಾಸ್ಕ್ ಅನ್ನ ಯಶಸ್ವಿಯಾಗಿ ನಿರ್ವಹಿಸಲಾಯಿತು. ಹಾಗಾಗಿ ಯಾವುದೇ ವದಂತಿ, ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಐಎಎಫ್ ಕೊಟ್ಟಂತಹ ಸಂದೇಶ ಆಪರೇಷನ್ ಸಿಂಧೂರದ ಕುರಿತಾಗಿ, ಅಂದ್ರೆ ಪಿಕ್ಚರ್ ಅಭಿ ಬಾಕಿ ಹೇ ಅಂತ. ಅದರ ಅರ್ಥ ಹಾಗೆ ಬರುತ್ತೆ. ಅವರು ಬರೆದಂತಹ ಹಂಚಿಕೊಂಡಂತಹ ಮಾಹಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ನಿಂತಿಲ್ಲ ಅಂದರೆ ಅದರ ಅರ್ಥ ಏನು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಅದು ಎರಡು ಅರ್ಥಗಳನ್ನು ಕೂಡ ಒಳಗೊಂಡಿರುವಂಥದ್ದು. ಒಂದು, ನಾವು ಪ್ರತ್ಯುತ್ತರವನ್ನು ನೀಡಲಿಕ್ಕೆ ತಯಾರಿದ್ದೇವೆ ಅನ್ನುವಂಥದ್ದು, ಮತ್ತು ಏನಾದರೂ ಇಂಥದ್ದು ಉಲ್ಲಂಘನೆ ಆದರೆ ನಾವು ಗ್ಯಾರಂಟಿ ಪ್ರತ್ಯುತ್ತರವನ್ನು ನೀಡಿಯೇ ತೀರ್ತೇವೆ ಅನ್ನುವಂಥದ್ದು. ಹಾಗಾಗಿ ಮತ್ತು ಆ ಹೇಳಿಕೆಯನ್ನು ಹೇಳುವ ಮೂಲಕ ಇನ್ನೂ ನಿಂತಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು ಐಎಎಫ್. ಅದರ ಜೊತೆಗೆ ವದಂತಿಗಳಿಗೆ ಕಿವಿ ಕೊಡಬೇಡಿ, ನಾವು ಸದಾ ಸಿದ್ಧವಾಗಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂಥದ್ದು. ಹಾಗಾಗಿ ಇದರ ಅರ್ಥ ಇನ್ನು ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ವೀಣಾ. ಕಾರಣ ಈಗ ಒಂದೊಂದು ಸೇನೆ ಒಂದೊಂದು ರೀತಿಯಲ್ಲಿ ವರ್ತಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡಿ ತೀರ್ಮಾನವನ್ನು ತೆಗೆದುಕೊಂಡಿರ್ತಾರೆ. ಅದರಲ್ಲಿ ರಾಜಕೀಯ ತೀರ್ಮಾನವೂ ಕೂಡ ಒಳಗೊಂಡಿರುತ್ತೆ, ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗಳಲ್ಲಿ ಕೂಡ ಬಳಕೆ ಆಗಿರುತ್ತೆ. ಹಾಗಾಗಿ ಸೀಸ್ ಫೈರ್ ಅಂದರೆ ಸೀಸ್ ಫೈರ್ ಅನ್ನುವಂಥದ್ದೇ. ಆದರೆ ಇಲ್ಲಿನ ಐಎಎಫ್ ಹೇಳಿರುವಂಥದ್ದು ಪುನರಾವರ್ತನೆ ಆದರೆ ಅನ್ನುವಂಥದ್ದು ಇದೆಯಲ್ಲ, ಆಗಲೂ ಕೂಡ ಇದು ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಒಂದು ಅರ್ಥ ಬರುವ ರೀತಿಯಲ್ಲಿ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವಂಥದ್ದು. ನಿನ್ನೆಯೂ ಕೂಡ ನಮ್ಮ ವಿದೇಶಾಂಗ ಸಚಿವರು ಟ್ವೀಟ್ ಮೂಲಕ ಕದನ ವಿರಾಮವನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿರುವಂಥದ್ದು ನಾವು ಗಮನಿಸ್ಬೋದು. ಇದನ್ನು ಮುಂದೆ ಒಂದು ಸಣ್ಣ ಹೆಜ್ಜೆ ಇಟ್ಟರೂ ಕೂಡ, ಅಂದರೆ ಭಯೋತ್ಪಾದನೆ ಮಾಡಿದರೂ ಕೂಡ ಅದನ್ನು ಆ್ಯಕ್ಟ್ ಆಫ್ ವಾರ್ ಅಂತ ಪರಿಗಣಿಸಬೇಕಾಗುತ್ತೆ ಅನ್ನುವಂಥದ್ದು. ಜೊತೆಗೆ ನಾವು ಯುದ್ಧದ ಮಾದರಿಯಲ್ಲೇ ಮುಂದುವರಿಯುತ್ತೇವೆ ಅನ್ನುವಂಥದ್ದು. ಸೊ ಈ ಅಂಶಗಳನ್ನು ನೋಡಿದಾಗ ಇವತ್ತು ಐಎಎಫ್ ಟ್ವೀಟ್ ಮಾಡಿರುವಂಥದ್ದು ಅಥವಾ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವಂಥದ್ದು ಅದೇ ಅರ್ಥದಲ್ಲಿ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ವೀಣಾ. ಎಸ್ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.